ಸರ್, ಈಗ ದಾವಣಗೆರೆಯಲ್ಲಿ ಉಪಚುನಾವಣೆ ನಡೀತಾ ಇದೆ 2026. ಅಂದ್ರೆ ಶಾಮನೂರು ಶಿವಶಂಕರಪ್ಪನವರ ನಿಧಾನದ ತೆರವಾದ ಉಪಚುನಾವಣೆ ಆರಂಭವಾಗಿದೆ. ಸೊ ನಿಮ್ಮ ಒಂದು ಪಕ್ಷದ ಪ್ರಚಾರ, ನಿಮ್ಮ ಒಂದು ಗ್ಯಾರಂಟಿ ಸ್ಕೀಮ್ ಬಗ್ಗೆ ಏನ್ ಹೇಳ್ತೀರಾ? ಕರ್ನಾಟಕ ರಾಜ್ಯದ ಹಿರಿಯ ರಾಜಕಾರಣಿ, ಮುತ್ಸದ್ದಿ ರಾಜಕಾರಣಿ, ಕಾಂಗ್ರೆಸ್ ಪಕ್ಷದ ಹಿರಿಯರು ಆಗಿದ್ದಂಥ ಶಾಮನೂರು ಶಿವಶಂಕರಪ್ಪ ಸಾಹೇಬ್ರವರ ನಿಧನದ ನಂತರ ಬಂದಿರತಕ್ಕಂತಹ ಈ ಒಂದು ಉಪಚುನಾವಣೆ, ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಸಮರ್ಥ್ ಶಾಮನೂರ್ರವರು ಈ ಚುನಾವಣೆಯಲ್ಲಿ ಗೆಲ್ತಾ ಇದ್ದಾರೆ. ಬಹಳ ಹೆಚ್ಚಿನ ಅಂತರಗಳ ಮತದಿಂದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಲಿ ಗೆಲ್ತಾರೆ. ಇದಕ್ಕೆ ಕಾರಣ ಕರ್ನಾಟಕದಲ್ಲಿ ಇರ್ತಕ್ಕಂತಹ 5 ಗ್ಯಾರಂಟಿಗಳ ಬಡವರ ಪರ ಇರ್ತಕ್ಕಂತಹ, ಮಹಿಳೆಯರ ಪರ ಇರ್ತಕ್ಕಂತಹ, ಯುವಕರ ಪರ ಇರ್ತಕ್ಕಂತಹ, ಅಲ್ಪಸಂಖ್ಯಾತರು, ದಲಿತರು, ಹಿಂದುಳಿದ ವರ್ಗಗಳು, ಎಲ್ಲ ವರ್ಗದ ಬಡವರ ಈ ಒಂದು ಸರ್ಕಾರ, ಈ 5 ಗ್ಯಾರಂಟಿಗಳು ಇವತ್ತು ಈ ಚುನಾವಣೆಯನ್ನು ದಾವಣಗೆರೆ ದಕ್ಷಿಣದಲ್ಲಿ ನಮ್ಮ ಅಭ್ಯರ್ಥಿಗೆ ಗೆಲುವನ್ನು ಕೊಡ್ತದೆ ಎಂಬಂತಹ ನನಗೆ ಸಂಪೂರ್ಣ ನಂಬಿಕೆ ಮತ್ತು ವಿಶ್ವಾಸ ಇದೆ. ಒಂದಷ್ಟು ಕುಟುಂಬಗಳಿಗೆ ಗ್ಯಾರಂಟಿ ಅನುಕೂಲವಾಗಿದೆಯಾ? ಒಂದಷ್ಟು ಕುಟುಂಬ ಅಲ್ಲ, ಅಂಕಿಅಂಶ ಇವತ್ತು ನಮ್ಮ ಕೇವಲ ರಾಜ್ಯ ಸರ್ಕಾರದ ಅಂಕಿಅಂಶ ಅಲ್ಲ, ಕೇಂದ್ರ ಸರ್ಕಾರ ಮತ್ತು ಹಲವಾರು ಅಂತಾರಾಷ್ಟ್ರೀಯ ಸಂಸ್ಥೆಗಳು ನಡೆಸಿರ್ತಕ್ಕಂತಹ ಸರ್ವೆಗಳು ಇವತ್ತು ಏನು ಹೇಳ್ತಾ ಇದೆ ಅಂತ ಹೇಳಿದ್ರೆ, ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಈ 5 ಗ್ಯಾರಂಟಿಗಳು 98% ಇವತ್ತು ಇಂಪ್ಲಿಮೆಂಟೇಷನ್ ಆಗಿದೆ. ಬಹಳ ಸಮರ್ಪಕವಾಗಿ, ಪ್ರಾಮಾಣಿಕವಾಗಿ ಈ 5 ಗ್ಯಾರಂಟಿ ಕಾರ್ಯಕ್ರಮಗಳನ್ನು ಕರ್ನಾಟಕದಲ್ಲಿ ನಾವು ಕೊಡುವಲ್ಲಿ, ಕರ್ನಾಟಕದ ಜನತೆಗೆ ಕೊಡುವಲ್ಲಿ ನಾವು ಯಶಸ್ವಿಯಾಗಿದ್ದೇವೆ. ಇದು 98%. ಬಿಜೆಪಿ ಪಕ್ಷದವರು ಹೇಳ್ತಾರೆ, ಸೊ ಗ್ಯಾರಂಟಿ ಹೆಸರಲ್ಲಿ ಅವ್ರು ಓಟ್ ಕೇಳ್ತಾರ, ಓಟ್ ಕೊಡ್ತಾರ, ಜನ ಕೊಟ್ಟೇ ಕೊಡ್ತಾರೆ. ಈಗ ನೋಡಿ, ನಾನು ಇಲ್ಲಿ 10 ದಿನದಿಂದ ವಾಸವಾಗಿದ್ದೀನಿ. ಈ ನಮ್ಮ ಪಕ್ಷದ ಈ ಒಂದು ಪ್ರಚಾರ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ಇದ್ದೀನಿ, ಹಲವಾರು ಸಭೆಗಳಲ್ಲಿ ಭಾಗವಹಿಸ್ತಾ ಇದ್ದೀನಿ, ನಿಮ್ಮಂಥ ಪತ್ರಕರ್ತರೊಡನೆ ಸಂವಾದ ಮಾಡ್ತಾ ಇದ್ದೀನಿ. ಅದೇ ರೀತಿಯಲ್ಲಿ ನಮ್ಮ ಗ್ಯಾರಂಟಿಯ ಫಲಾನುಭವಿಗಳು, ವಿಶೇಷವಾಗಿ ಶಕ್ತಿ ಮತ್ತು ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ನಾನು ಭೇಟಿ ಆಗ್ತಾ ಇದ್ದೀನಿ. ಎಲ್ಲರ ಬಾಯಿಯಲ್ಲಿ ಏನಿದೆ ಅಂದರೆ, ಈ 5 ಗ್ಯಾರಂಟಿಗಳಿಂದ ಅವರ ಜೀವನದಲ್ಲಿ ಒಂದು ಉತ್ತಮವಾದಂತಹ ಒಂದು ಅನುಕೂಲ ಆಗಿದೆ. ನಾವು ಈ 5 ಗ್ಯಾರಂಟಿ ನಮ್ಮ ಸರ್ಕಾರ ಮುಂದುವರಿಸಬೇಕು. ನಾವು ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ, ಕಾಂಗ್ರೆಸ್ ಪಕ್ಷಕ್ಕೆ ಮತವನ್ನು ಕೊಡ್ತೇವೆ. ನೀವು ಏನು 5 ಗ್ಯಾರಂಟಿ ನಮಗೆ ಕೊಟ್ಟಿದ್ದೀರಾ, ಈ 5 ಗ್ಯಾರಂಟಿಗಳು ಇವತ್ತು ನಮಗೆ ಯಾವ ರೀತಿ ಅನುಕೂಲ ಆಗಿದೆ, ಇದರ ಒಂದು ಲಾಭ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಸಿಗ್ತದೆ ಎಂಬಂತಹ ನನಗೆ ಸಂಪೂರ್ಣ ವಿಶ್ವಾಸ ಇದೆ. ಗ್ಯಾರಂಟಿ ಯೋಜನೆಗಳಿಂದ ರಾಜ್ಯ ಅಭಿವೃದ್ಧಿ ಪಥ ಸಾಗುತ್ತಿಲ್ಲ, ಅಭಿವೃದ್ಧಿ ಕುಂಠಿತವಾಗುತ್ತದೆ ಅಂತ ಮಾತಿದೆ. ಇದ್ರ ಬಗ್ಗೆ ನಾವು ಇಲ್ಲ, ಸುಳ್ಳು. ನೋಡಿ, ಇವತ್ತು ವರ್ಷಕ್ಕೆ ನಾವು ಗ್ಯಾರಂಟಿಗಳಿಗೆ ಕೊಡ್ತಿರ್ತಕ್ಕಂಥದ್ದು 56,000 ಕೋಟಿ ಹಣ. ಮತ್ತೆ ನಮ್ಮ ಬೇರೆ ವಿವಿಧ ಏನು ಯೋಜನೆಗಳಿದೆ, ವಿವಿಧ ಅಭಿವೃದ್ಧಿ ಕಾರ್ಯಕ್ರಮಗಳಿದೆ, ಇದಕ್ಕೆ ನಾವು 1,80,000 ಕೋಟಿ ಹಣವನ್ನು ರಾಜ್ಯ ಸರ್ಕಾರ ಬಜೆಟಲ್ಲಿ ನೀಡ್ತಾ ಇದೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಇದನ್ನು ವಿಧಾನಸಭೆಯಲ್ಲಿ ಹಲವಾರು ಸಂದರ್ಭದಲ್ಲಿ ಹೇಳಿದ್ದಾರೆ. ಈಗ ಗ್ಯಾರಂಟಿಗಳಿಗೆ ಬಂದರೆ ಇದೇನಾಗಿದೆ, ಕೆಲವರು ಈ BJPಯವರು ನಾವು ಅಧಿಕಾರಕ್ಕೆ ಬಂದು ನಮ್ಮ ಗ್ಯಾರಂಟಿಗಳನ್ನು ಯಾವಾಗ ನಾವು ಕೊಡೋಕ್ಕೆ ಪ್ರಾರಂಭಿಸಿದೋ ಅಲ್ಲಿಂದ ಮೊಸರಲ್ಲಿ ಕಲ್ಲನ್ನು ಹುಡ್ತಕ್ಕಂಥ ಕೆಲಸವನ್ನು ಅವ್ರು ಮಾಡ್ತಿದ್ದಾರೆ. ಅವ್ರಿಗೆ ಇದು ಡೈಜೆಸ್ಟ್ ಆಗ್ತಾ ಇಲ್ಲ, ಜೀರ್ಣ ಆಗ್ತಾ ಇಲ್ಲ ನಮ್ಮ 5 ಗ್ಯಾರಂಟಿಗಳು. ಯಾಕೆ 5 ಗ್ಯಾರಂಟಿಗಳು ಕೊಟ್ಟ ನಂತರ ಇವತ್ತು ಕರ್ನಾಟಕದಲ್ಲಿರ್ತಕ್ಕಂತಹ ನನ್ನ ಪ್ರಕಾರ 100% ಮಹಿಳೆಯರು ಇವತ್ತು ಈ ಗ್ಯಾರಂಟಿಗಳನ್ನು ಒಪ್ಕೊಂಡಿದ್ದಾರೆ, ಈ ಗ್ಯಾರಂಟಿಗಳ ಅನುಕೂಲ ಆಗಿದೆ ಅಂತ ಹೇಳ್ತಿದ್ದಾರೆ. ಇವತ್ತು ಕಾಂಗ್ರೆಸ್ ಪಕ್ಷದ ಸರ್ಕಾರಕ್ಕೆ ಬೆಂಬಲವನ್ನು ಕೊಡ್ತಿದ್ದಾರೆ. ಆ ಕಾರಣಕ್ಕೆ ನಮ್ಮ ವಿರೋಧ ಪಕ್ಷದವರು ಇಂತಹ ವಿಚಾರಗಳನ್ನ ಹೇಳ್ತಿದ್ದಾರೆ. ಒಪ್ಕೊಳ್ತೀನಿ, ನಾನು ರಾಜ್ಯದ ಉಪಾಧ್ಯಕ್ಷನಾಗಿ ಒಪ್ಕೊಳ್ತೀನಿ. ಗೃಹಲಕ್ಷ್ಮಿ ಹಣ 2 ತಿಂಗಳದ್ದು ಸೇರಿ ಒಂದ್ಸಲ ಕೊಡ್ತಕ್ಕಂಥದ್ದು, ಒಂದ್ಸಲ 3 ತಿಂಗಳು ಬಾಕಿ ಇದ್ರೆ 2 ತಿಂಗಳು ಕೊಡ್ತಕ್ಕಂಥದ್ದು ಇದು ಆಗ್ತಾ ಇದೆ. ಆದ್ರೆ ನಾವು ಕೊಡ್ತಾ ಇದೀವಲ್ಲ, ನಿಲ್ಸಿಲ್ಲ ನಾವು. ನೀವು ಹೋಗಿ ಮಹಿಳೆಯರಿಗೆ ಕೇಳಿ, ಇದರಿಂದ ತೊಂದರೆ ಆಗ್ತಾ ಇದೆಯಾ ಅಂತ ನೀವು ಕೇಳಿದ್ರೆ ಯಾರು ತೊಂದರೆ ಆಗ್ತಿದೆ ಅಂತ ನಿಮಗೆ ಹೇಳಲ್ಲ. 2 ತಿಂಗಳದ್ದು ಸೇರಿ ನಮಗೆ ಸಿಗ್ತಾ ಇದೆ, ಇದರಿಂದ ಅನುಕೂಲನೇ ಆಗ್ತಾ ಇದೆ ಅಂತ ಹೇಳ್ತಾರೆ ಹೊರತು, ಯಾರು ಇವತ್ತು ನಾವು ಗೃಹಲಕ್ಷ್ಮಿನ ನಮಗೆ ಸಿಗ್ತಾ ಇಲ್ಲ,
ಇದರಿಂದ ಅನಾನುಕೂಲ ನನಗೆ ತೊಂದರೆ ಆಗ್ತಾ ಇದೆ ಅಂತ ಯಾರು ಹೇಳ್ತಾ ಇಲ್ಲ. ಸರ್, ಈಗ ಸಾಲದ ರಾಮಯ್ಯ ಅಂತ ವಿರೋಧ ಪಕ್ಷದವರು ಹೇಳ್ತಾರೆ, ಏನ್ ಹೇಳ್ತಾರೆ? ಸಾಲದ ರಾಮಯ್ಯ ಅಂತ ಹೇಳಿದ್ರೆ ವಿರೋಧ ಪಕ್ಷ ಅವ್ರಿಗೆಲ್ಲ ನೀವು ಕೇಳಿ, ಅವಾಗ ಅವರ ಪ್ರಶ್ನೆಯನ್ನ ಕೇಳ್ಬೇಕಾದ್ರೆ ದಯವಿಟ್ಟು ನೀವು ಅವ್ರಿಗೆ ಕೇಳಬೇಕು. ಬಿಜೆಪಿ ಅವರು ಅಧಿಕಾರದಲ್ಲಿ ಇರಬೇಕಾದ್ರೆ ಕರ್ನಾಟಕದ ಸಾಲ ಎಷ್ಟಿತ್ತು, ಸನ್ಮಾನ್ಯ ಸಿದ್ದರಾಮಯ್ಯನವರು ಬಂದ್ಮೇಲೆ ಕರ್ನಾಟಕದ ಸಾಲ ಎಷ್ಟಿದೆ ಅಂತ ಹೇಳ್ಬಿಟ್ಟು ಅವರಿಗೆ ನೀವು ಪ್ರಶ್ನೆ ಹಾಕ್ಬೇಕು. ಸರ್, ದಾವಣಗೆರೆ ದಕ್ಷಿಣ ಕ್ಷೇತ್ರ, ನಾನು ಸುಮಾರು ಜನ ಮಹಿಳೆಯರಿಗೆ ಅಲ್ಲಿ ಮಾತನಾಡಿಸಿದೆ. ಒಂದು ಹೆರಿಗೆ ಆಸ್ಪತ್ರೆ ಇಲ್ಲ, ಸ್ತ್ರೀ ರೋಗ ತಜ್ಞರು ಇಲ್ಲ, ನಾವು ದಾವಣಗೆರೆ ನಾರ್ತಿಗೆ ಹೋಗ್ಬೇಕು, ಅಲ್ಲಿ ಪ್ರೈವೇಟ್ ಹಾಸ್ಪಿಟಲ್ ಹೆಚ್ಚು, ಸುಮಾರು ಹಣ ಖರ್ಚಾಗುತ್ತೆ. ಒಂದು ಸೆಕೆಂಡು, ಅಲ್ಲಿ ಅನ್ಎಂಪ್ಲಾಯ್ಮೆಂಟ್ ತುಂಬಾ ಜಾಸ್ತಿ ಇದೆ ಸರ್. ಓಕೆ, ಸೊ ಅದ್ರ ಬಗ್ಗೆ ಕಾಂಗ್ರೆಸ್ ಪಕ್ಷದ ಪ್ರಮಾಣ ಏನ್ ಪ್ರಾಮಿಸ್ ಮಾಡ್ತಿದ್ದೀರಾ ನೀವು ಅಂತ? ನಾನು ಇವತ್ತು ದಾವಣಗೆರೆಗೆ ಆಲ್ಮೋಸ್ಟ್ ಇಲ್ಲಿದ ಈ ನಿಮ್ಮ ಹೈವೇಲಿ ಹಾದು ಹೋಗ್ತಿದ್ದೆ ಬೇರೆ ನಗರಗಳಿಗೆ ಹೋಗ್ಬೇಕಾದ್ರೆ. ನಗರದ ಒಳಗೆ ಬಂದು ಇಷ್ಟು ದಿನ ನಾನು ಕಾಲ ಕಳೆದಿದ್ದು ಐ ಥಿಂಕ್ ಆಫ್ಟರ್ 9 years, 9 ವರ್ಷ ಆದ್ಮೇಲೆ ನನಗೆ ಎಷ್ಟು ಸಂತೋಷ ಆಗ್ತಿದೆ ಅಂದ್ರೆ ಇವತ್ತು ದಾವಣಗೆರೆನ ನೋಡ್ಬೇಕಾದ್ರೆ ಇಲ್ಲಿ ಅಭಿವೃದ್ಧಿ, ಬ್ಯಾಂಗ್ಳೂರ್ ನಗರ ಯಾವ ರೀತಿ ಅಭಿವೃದ್ಧಿ ಆಗ್ತಾ ಇದೆ ಆ ರೀತಿಯಲ್ಲಿ ದಾವಣಗೆರೆ ಆಗ್ತಿದೆ. ರಸ್ತೆಗಳಾಗಿರ್ಬೋದು, ಇಲ್ಲಿ ಇರ್ತಕ್ಕಂತಹ ಹಲವಾರು ಶಿಕ್ಷಣ ಸಂಸ್ಥೆಗಳಾಗಿರ್ಬೋದು ಅಥವಾ ಆಸ್ಪತ್ರೆಗಳಾಗಿರ್ಬೋದು. ಓಕೆ, ಒಪ್ಕೊಳ್ತೀನಿ, ಇದು ಪ್ರೈವೇಟ್ ಇನ್ಸ್ಟಿಟ್ಯೂಷನ್ ಇರ್ಬೋದು, ಪ್ರೈವೇಟ್ ಹಾಸ್ಪಿಟಲ್ಗಳಾಗಿರ್ಬೋದು, ಸರ್ಕಾರದಿಂದನೂ ಆಗ್ತಿರ್ಬೋದು, ಇನ್ನು ಮುಂದಕ್ಕೆ ಅದರ ಅವಶ್ಯಕತೆ ಇರ್ಬೋದು, ನಾವು ಒಪ್ಕೊಳ್ತೀನಿ. ಆದ್ರೆ ಬೇರೆ ಜಿಲ್ಲೆಗಳಿಗೆ, ಬೇರೆ ಉಪನಗರಗಳಿಗೆ ನಾವು ಕಂಪೇರ್ ಮಾಡಿದ್ರೆ ನನಗಂತೂ ದಾವಣಗೆರೆ ಜಿಲ್ಲೆ ಬಹಳ ಒಂದು ಉತ್ತಮ ರೀತಿಯಲ್ಲಿ ಅಭಿವೃದ್ಧಿ ಆಗಿದೆ. ಅದರಲ್ಲೂ ದಾವಣಗೆರೆ ನಗರ ಒಂದು ಉತ್ತಮ ರೀತಿಯಲ್ಲಿ ಅಭಿವೃದ್ಧಿ ಆಗಿದೆ ಅಂತ ಹೇಳ್ಬಿಟ್ಟು ನನಗೆ ಕಾಣ್ತಾ ಇದೆ ನನ್ನ ಕಣ್ಣಿಂದ. ನೀವು ಹೇಳಿರ್ತಕ್ಕಂತಹ ಉದ್ಯೋಗ ಸಮಸ್ಯೆ ಬಗ್ಗೆ ಹೇಳ್ತಾದ್ರೆ ಪುನಃ ನಿಮಗೆ ನಾನು ಅಂಕಿಅಂಶನ ಕೊಡಲಿಕ್ಕೆ ಇಷ್ಟಪಡ್ತೀನಿ. ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಸಾಹೇಬರು ಮತ್ತು DK ಸಾಹೇಬರು ನೇತೃತ್ವದ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ನಿರುದ್ಯೋಗ ಸಮಸ್ಯೆ 4.3% ಇತ್ತು. ಇವತ್ತು 2.5-3 ವರ್ಷದ ನಂತರ ಕರ್ನಾಟಕದಲ್ಲಿರ್ತಕ್ಕಂತಹ ನಿರುದ್ಯೋಗ ಸಮಸ್ಯೆ 4.3ರಿಂದ 2.25ಕ್ಕೆ ಇಳಿಕೆ ಆಗಿದೆ. ಇದು ಕೇಂದ್ರ ಸರ್ಕಾರ ಕೊಡ್ತಿರ್ತಕ್ಕಂತಹ ಅಂಕಿಅಂಶಗಳು. ಇಡೀ ದೇಶದಲ್ಲಿ ಯಾವುದೇ ರಾಜ್ಯದಲ್ಲಿ ಈ ರೀತಿ ನಿರುದ್ಯೋಗ ಸಮಸ್ಯೆ ನಿವಾರಣೆ ಆಗಿರ್ತಕ್ಕಂತಹ ಒಂದು ಉದಾಹರಣೆ ಇಲ್ಲ. ಸರ್, ಅಲ್ಪಸಂಖ್ಯಾತರ ಮನವೊಲಿಸುವಲ್ಲಿ ಕಾಂಗ್ರೆಸ್ ಪಕ್ಷ ಯಶಸ್ವಿ ಆಗಿದೆ ಅಂತ ಅನ್ಸ್ತಾ ಇದೆಯಾ ನಿಮ್ಗೆ? ಹೌದು, ಆಗಿದೆ, ನಾವು ಒಪ್ಕೊಳ್ತೀನಿ. ನೋಡಿ, ಚುನಾವಣೆ ಸಂದರ್ಭದಲ್ಲಿ ಯಾವುದೇ ವರ್ಗದವರು, ಯಾವುದೇ ಸಮುದಾಯದವರು, ಯಾರೇ ಅಭ್ಯರ್ಥಿಗಳು ಒಂದು ಪಕ್ಷದಿಂದ ಟಿಕೆಟ್ ಅನ್ನ ನಿರೀಕ್ಷೆ ಮಾಡ್ತಕ್ಕಂಥದ್ದು ಸಹಜ, ಅದರಲ್ಲಿ ತಪ್ಪೂ ಇಲ್ಲ. ಹಾಗೆ ಹಲವಾರು ನಮ್ಮ ಮುಸ್ಲಿಂ ಮುಖಂಡರು ಬೆಂಗಳೂರಲ್ಲಿ ಆಗಿರ್ಬೋದು, ಇಲ್ಲಿ ಆಗಿರ್ಬೋದು, ಮುಸ್ಲಿಂ ಸಮುದಾಯಕ್ಕೆ ಈ ಒಂದು ಟಿಕೆಟ್ ಅನ್ನು ಕೊಡಬೇಕು ಅಂತ ನಾವು ಬೇಡಿಕೆಯನ್ನ ಇಟ್ಟಿದ್ದು ನಿಜ. ಆದರೆ ಕಾಂಗ್ರೆಸ್ ಪಕ್ಷದ ಸಂಪ್ರದಾಯದಂತೆ ಇಲ್ಲಿ ಒಂದು ವಿಚಾರವನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಶಾಮನೂರು ಶಿವಶಂಕರಪ್ಪ ಸಾಹೇಬರಿಗೆ 5 ವರ್ಷದ ಕಾಲಕ್ಕೆ ಜನರು ಇವತ್ತು ಇಲ್ಲಿ ಮ್ಯಾಂಡೇಟ್ ಅನ್ನ ಕೊಟ್ಟಿದ್ದು. ಅಕಾಲಿಕ ನಿಧನದಿಂದ ಇವತ್ತು ಅವರ ಮೊಮ್ಮಗ ಇಲ್ಲಿ ಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ. ಇದು ನಮ್ಮ ಸಂಪ್ರದಾಯ. ಇವತ್ತು ಬೇಟಿಯವರ ನಿಧನದ ನಂತರ ಅವರ ಮಗನಿಗೆ ನಾವು ಇವತ್ತು ಬಾಗಲಕೋಟೆಯಲ್ಲಿ ಟಿಕೆಟ್ ಅನ್ನು ಕೊಟ್ಟಿದ್ದೇವೆ. ಅದೇ ರೀತಿಯಲ್ಲಿ ದಾವಣಗೆರೆಯಲ್ಲಿ ನಾವು ನಮ್ಮ ಸಂಪ್ರದಾಯದಂತೆ ಅವರ ಮೊಮ್ಮಗನಿಗೆ ನಾವು ಟಿಕೆಟ್ ಅನ್ನ ಕೊಟ್ಟಿದ್ದೇವೆ. ಒಂದು ಸಲ ಟಿಕೆಟ್ ಅನ್ನ ಕೊಟ್ಟ ನಂತರ ನಮ್ಮ ಪಕ್ಷದಲ್ಲಿ ಇರ್ತಕ್ಕಂತಹ ಎಲ್ಲಾ ಕಾರ್ಯಕರ್ತರು, ನಾಯಕರು ನಮ್ಮ ಹೈಕಮಾಂಡ್ ತೀರ್ಮಾನದಂತೆ ನಾವು ಕೆಲಸ ಮಾಡ್ತಕ್ಕಂಥದ್ದು ಇದು ನಮ್ಮ ಪಕ್ಷದ ಪದ್ಧತಿ ಮತ್ತು ಇದು ನಮ್ಮ ಪಕ್ಷದ ಒಂದು ಶಿಸ್ತು. ಆದ ಕಾರಣ ನಮ್ಮ ಪಕ್ಷದ ಎಲ್ಲಾ ನಾಯಕರು, ಇವತ್ತು ಮುಸ್ಲಿಂ ನಾಯಕರು ಎಲ್ಲರೂ ಇವತ್ತು ದಾವಣಗೆರೆಯಲ್ಲಿ ಇದ್ದಾರೆ. ರಾಜ್ಯದ ಎಲ್ಲ ಮಂತ್ರಿಗಳು ಬಂದಿದ್ದಾರೆ. ವಿಶೇಷವಾಗಿ ನಾನು ಹೇಳೋದಾದ್ರೆ ಸಲೀಂ ಅಹಮದ್ ರವರು, ರಿಜ್ವಾನ್ ಅವರು, ಇವರು 10-15 ದಿನದಿಂದ ಇಲ್ಲಿ ಠಿಕಾಣೆಯನ್ನ ಹೂಡಿ ಇವತ್ತು ಪ್ರಚಾರವನ್ನ ಮಾಡ್ತಿದ್ದಾರೆ. ಅದೇ ರೀತಿ ಡಾಕ್ಟರ್ ನಾಸೀರ್ ಹುಸೇನ್ ರವರು, ತನ್ವೀರ್ ಸೇಠ್ ರವರು, NA ಹ್ಯಾರಿಸ್ ರವರು, ನಿನ್ನೆ ಜಮೀರ್ ಅಹಮದ್ ಸಾಹೇಬರು ಇವತ್ತು ಇಲ್ಲಿಗೆ ಬಂದಿದ್ದಾರೆ. ಸೊ ಇದು ಚುನಾವಣೆಯ ಪ್ರಚಾರ ಪ್ರಾರಂಭವಾಗಿದೆ. ಇವತ್ತು ಮುಸ್ಲಿಂ ಸಮುದಾಯ ಕಾಂಗ್ರೆಸ್ ಪಕ್ಷದೊಡನೆ ಇದೆ. ಎಲ್ಲರೂ ಒಗ್ಗಟ್ಟಾಗಿ ನಮಗೆ ಈ ಸಂದರ್ಭದಲ್ಲಿ ಮತವನ್ನ ಚಲಾಯಿಸಿ ನಮ್ಮ ಅಭ್ಯರ್ಥಿಗೆ ಗೆಲ್ಲಿಸ್ತಾರೆ ಅಂತ ಹೇಳ್ತಕ್ಕಂಥ ನಂಬಿಕೆ ನನಗೆ ಇದೆ. ಸರ್, ಚುನಾವಣೆಗೆ ಇನ್ನೇನು 2 ದಿನ ಬಾಕಿ ಇದೆ. ಮಹಿಳಾ ವೋಟರ್ಸ್ ಕೂಡ ತುಂಬಾ ಜನ ಇದ್ದಾರೆ. ಸೊ ವೋಟರ್ಸ್ಗೆ ನಿಮ್ಮ ಮೆಸೇಜ್ ಏನು? ನಾನು ವಿಶೇಷವಾಗಿ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಮಹಿಳಾ ನಮ್ಮ ಮತದಾರರಲ್ಲಿ ವಿನಂತಿಸ್ಕೊಳ್ತೀನಿ. ಕರ್ನಾಟಕದಲ್ಲಿ ಸಂವಿಧಾನದ ಆಶಯದಂತೆ ನಡೀತಿರ್ತಕ್ಕಂತಹ ಅಂಬೇಡ್ಕರ್ ರವರು ಮತ್ತು ಮಹಾತ್ಮ ಗಾಂಧಿಯವರ ಚಿಂತನೆಯ ಮತ್ತು ಅವರ ಯೋಚನೆಯ ಗುರಿಯನ್ನ ಇಟ್ಕೊಂಡು ಇವತ್ತು ಕರ್ನಾಟಕದಲ್ಲಿರ್ತಕ್ಕಂತಹ ಸರ್ಕಾರ
ಮಹಿಳೆಯರಿಗೆ ವಿಶೇಷವಾಗಿ ಕರ್ನಾಟಕದಲ್ಲಿ ಶಕ್ತಿಯನ್ನು ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದೀವಿ. ಮಹಿಳಾ ಸಬಲೀಕರಣ ಆಗಬೇಕು, ಮಹಿಳೆಯರು ಸ್ವತಂತ್ರರಾಗಬೇಕು, ಮಹಿಳೆಯರ ಉದ್ಯಮಶೀಲತೆ ಹೆಚ್ಚಾಗಬೇಕು, ಯುವತಿಯರು ಹೆಚ್ಚಿನ ಪ್ರಮಾಣದಲ್ಲಿ ಉನ್ನತ ವ್ಯಾಸಂಗಗಳನ್ನ ಮಾಡಬೇಕು, ಯುವತಿಯರಿಗೆ ಹೆಚ್ಚು ಉದ್ಯೋಗ ಅವಕಾಶಗಳು ಸಿಗಬೇಕು. ಎಲ್ಲಾ ವಿಚಾರಗಳನ್ನ ಇಟ್ಕೊಂಡು ನಾವು ಇವತ್ತು ಗೃಹಲಕ್ಷ್ಮಿ ಮತ್ತು ಶಕ್ತಿ ಈ ಯೋಜನೆಗಳನ್ನ ನಾವು ಮಹಿಳೆಯರಿಗೆ ವಿಶೇಷವಾಗಿ ನೀಡಿದ್ದೇವೆ. ಮಹಿಳೆಯರು ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಪಕ್ಷಕ್ಕೆ ತಾವು ಬೆಂಬಲವನ್ನ ಕೊಡಬೇಕು. ಈ 5 ಗ್ಯಾರಂಟಿಗಳು ನಾವು ರಾಜ್ಯದಲ್ಲಿ ಮುಂದುವರಿಸ್ತೀವಿ, ಯಾವುದೇ ಕಾರಣದಿಂದ ಈ 5 ಗ್ಯಾರಂಟಿಗಳು ನಿಲ್ಲಲ್ಲ ಅಂತ ಹೇಳುತ್ತಾ ನಾನು ವಿಶೇಷವಾಗಿ ಮಹಿಳೆಯರಲ್ಲಿ ವಿನಂತಿಸ್ಕೊಳ್ತೀನಿ, ದಯವಿಟ್ಟು ತಾವು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ ಸಮರ್ಥ್ ಶಾಮ್ನೂರ್ ಅವರಿಗೆ ಮತವನ್ನ ಚಲಾಯಿಸಬೇಕು ಅಂತ ವಿನಂತಿಸ್ಕೊಳ್ತೀನಿ.